ಯಾಕಂದರೆ ನಿರುದ್ಯೋಗ ಕಾರಣಕ್ಕಾಗಿನ ಇದು ಇವತ್ತು ಎದ್ದದ. ಅದಕ್ಕಾಗಿ ನಿರುದ್ಯೋಗಿಗಳು ಅಂತೇಳಿ ಮತ್ತು ಆ್ಯಕ್ಟಿವಿಸ್ಟ್ಗಳ ಮೇಲೆ ಒಂದು ತಾರ್ಕಿಕ ಅಂತ್ಯ ಅದು ಯಾವುದೇ ಸಂದರ್ಭದ ಮಾತನಾಡಿದಂಥ CJI ಮಾತಿನಿಂದಾಗಿ ಇವತ್ತು ಈ ಪಕ್ಷ ಇಟ್ಕೊಂಡಿದ್ದು. ಅದು ಒಂದು ವಾರದಲ್ಲಿ 2.5 ಕೋಟಿಗೂ ಮಿಕ್ಕಿ ಫಾಲೋವರ್ಸ್ಗಳನ್ನಾಗ್ತಾ ಇರೋದು, ಇನ್ನೂ ಹೆಚ್ಚಾಗ್ತಾ ಇರೋದು ಗಮನಿಸಿದಾಗ ಇದು ಇವತ್ತಿನ ಅಸಮಾಧಾನ ಯುವಕರಲ್ಲಿ, ಇನ್ನೂ ನೌಕರಿ ಇಲ್ಲದ್ದು, ಉದ್ಯೋಗ ಇಲ್ಲದ್ದು, ಬದುಕಿಲ್ಲದ್ದು, ಇವೆಲ್ಲದರ ಒಟ್ಟು ಸ್ಫೋಟ ಇಲ್ಲಿ ಆಗ್ತಾಯಿದೆ. ಇದು ಮುಂದಿನ ರಾಜಕೀಯ ಪಕ್ಷಗಳಿಗೆಲ್ಲ ಇದೊಂದು ಹೊಸ ರಾಜಕೀಯ ಪಕ್ಷ ಉದಯದ ಒಂದು ಬೆದರಿಕೆಯೂ ಕೂಡ ಇದು, ಮತ್ತು ಅನಿವಾರ್ಯತೆಯೂ ಕೂಡ. ಯಾಕಂದರೆ ಇವತ್ತು ಇಡೀ ವ್ಯವಸ್ಥೆ ಹೆಂಗೆ ಆಗಿ ಹೋಗ್ಬಿಟ್ಟದಪ್ಪ ಅಂತಂದ್ರೆ ಅದು ನಾವು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ರೂಪದಲ್ಲೂ ಅದನ್ನು ನಾವು ಒತ್ತಡದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಂದ ಎಲ್ಲ ಸ್ಥಾಪಿತ ಪಕ್ಷಗಳಿಗೆ ಇವತ್ತೇನು ವ್ಯವಸ್ಥೆ ಮಾಡೋಕೆ ಕೂತಿದ್ದಾರೆ ಎಲ್ಲ ಕೇವಲ ದುಡ್ಡು ಹಾಕಿ ಬರುವಂಥದ್ದು, ಮಾಫಿಯಾಗಳಿಗೆ 2 ನಂಬರ್ ದುಡ್ಡು ಹಾಕಿ ಬರುವಂಥವ್ರಿಗೆ ಅನುಕೂಲ ಮಾಡುವಂಥದ್ದು, ಇವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಜಕೀಯ ನಾಯಕರು ಯಾರಪ್ಪ ಅಂದ್ರೆ ದುಡ್ಡಿದ್ದವರು, ಶ್ರೀಮಂತರು, ಕಾರ್ಪೊರೇಟರು, ಅದೇ ಕಾಲಕ್ಕೆ ಬಂಡವಾಳಶಾಹಿಗಳು, ಅದೇ ಕಾಲಕ್ಕೆ ವ್ಯಾಪಾರಿಗಳು, ಫೀಡಿಯೋಲಿಸ್ಟ್, ಇದರದೆಲ್ಲ ಇವತ್ತು ನಮ್ಮ ಲೀಡರ್ಗಳು ಇದನ್ನು ಕಿತ್ತಾಕುವಂಥ ಪ್ರಯತ್ನ ನಮ್ಮ ಯುವ ಸಮುದಾಯ ಇವತ್ತು ಮಾಡ್ತಾ ಇದ್ದಾವೆ. ಇವತ್ತು ಎಲ್ಲ ಪಕ್ಷಗಳು ಸೋತಿದ್ದಾವೆ ಉದ್ಯೋಗ ಕೊಡುವಲ್ಲಿ ಯಾವ ಪಕ್ಷನೂ ಗೆದ್ದಿಲ್ಲ, ಯಾವ ಪಕ್ಷಕ್ಕೂ ಅರ್ಹತೆಯೂ ಇಲ್ಲ. ಮತ್ತು ಕೃಷಿಯನ್ನು ಒಂದು ಉದ್ಯಮಿಯನ್ನಾಗಿ ಮಾಡಿ ಲಾಭದ ಉದ್ಯೋಗ ಮಾಡಲೂ ಇಲ್ಲ. ಇಲ್ಲಿವರೆಗೆ ಇಡೀ ದೇಶದ ಎಲ್ಲ ರೈತರಿಗೆ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಲಿಲ್ಲ. ಶಿಕ್ಷಣಕ್ಕೆ ಅವರು 2% ಖರ್ಚು ಮಾಡಿದ್ದರ ಪರಿಣಾಮ ಇವತ್ತು ಎಷ್ಟೋ ಶಿಕ್ಷಕರಿದ್ದರು, ಎಷ್ಟೋ ಜನ ಕೂಡಿದ್ರು, ಅದು ಏನು ಅಲ್ಪಸಂಖ್ಯಾತರಾಗಿ ಉಳಿಯುವಂಥ ಈ ಸಂದರ್ಭದಲ್ಲೇ ಒಟ್ಟಾರೆಯಾಗಿ ನಿರುದ್ಯೋಗಿಗಳು ಇವತ್ತು ಸಂಘಟನೆ ಆಗೋದಕ್ಕೆ ಅದರ ಅರ್ಹತೆಯನ್ನು ಹೇಳಿದ್ದಾರೆ ಅವರು. ಈ ನಿರುದ್ಯೋಗಿಗಳ ಸಂಘ ಇವತ್ತು ಏನಪ್ಪ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇದು ಇವತ್ತು ಇಡೀ ದೇಶದ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿ ಇದು ಮುಂದೆ ಇದೇ ರೀತಿ ಬೆಳೆದ್ರೆ ಮುಂದೇನು ಅನ್ನುವಂಥ ಗಾಬರಿಯನ್ನು ಸ್ಥಾಪಿತ ಪಕ್ಷಗಳಿಗೆ ಉಂಟು ಮಾಡಿದ್ರಿಂದಾಗೆ ಇವತ್ತು ಎಲ್ಲರೂ ಈ ಪಕ್ಷದ ಬಗ್ಗೆ, ಅದರಲ್ಲೂ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಇದನ್ನು ಬ್ಯಾನ್ ಮಾಡಬೇಕಾ ಅನ್ನುವಂಥದ್ದು, ಅದರಲ್ಲಿ ವಿರೋಧ ಪಕ್ಷಗಳು ಇದು ಇರಬೇಕು ಅನ್ನುವಂಥದ್ದು ಇವೆಲ್ಲ ಘಟನೆಗಳಿದ್ದಾವೆ. ಆದರೆ ಇದು